ನಮಸ್ತೆ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಫಂಕ್ಷನ್ಸ್, ಒನ್ ಫಂಕ್ಷನ್, ಆನ್ ಟು ಫಂಕ್ಷನ್ ಮತ್ತು ಮೆನಿ ಒನ್ ಫಂಕ್ಷನ್ ಮತ್ತು ಬೈಜೆಕ್ಟಿವ್ ಫಂಕ್ಷನ್ ಇಷ್ಟನ್ನು ಡೆಫಿನೇಷನ್ಸ್ ಮತ್ತು ಎಕ್ಸಾಂಪಲ್ ನಂಬರ್ 7ಇಂದ ಎಕ್ಸಾಂಪಲ್ ನಂಬರ್ 10ವರೆಗೂ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಂಪಲ್ 11 ಜೊತೆಗೆ ಕೆಲವು ಎಕ್ಸಸೈಸ್ ಕ್ವೆಶನ್ಸ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಎಕ್ಸಾಂಪಲ್ ನಂಬರ್ಸ್ 11 ಇದೆ ಟೆಕ್ಸ್ಟ್ ಬುಕ್. ಸೊ ಯಾವ ರೀತಿ ಪ್ರೂವ್ ಮಾಡೋದು? Show that the function f from R to R defined as f of x is equal to x square is neither 1 nor on. So ಜ್ಞಾಪಕ ಇಟ್ಕೊಳ್ಳಿ, ಸ್ಕ್ವೇರ್ ಫಂಕ್ಷನ್ ಪವರ್ 4 ಪವರ್ 6 ಅಂದರೆ ಈವನ್ ಪವರ್ಸ್ ಬಂತು ಅಂದರೆ ಇಫ್ ಎಫ್ ಈಸ್ ಡಿಫೈನ್ಡ್ ಫ್ರಮ್ ಆರ್ ಟು ಆರ್, ಸೊ ಇಟ್ ಈಸ್ ನೀದರ್ 1 ನಾರ್ ಆನ್ ಟು ಆಲ್ವೇಸ್. ಬಿಕಾಸ್ ಸ್ಕ್ವೇರ್ ಬಂದಾಗ ಮೈನಸ್ ಹೋಲ್ ಸ್ಕ್ವೇರ್ ಪಾಸಿಟಿವೇ ಬರುತ್ತೆ, ಪ್ಲಸ್ ಹೋಲ್ ಸ್ಕ್ವೇರ್ ಪಾಸಿಟಿವೇ ಬರುತ್ತೆ. ಸೊ ದೇರ್ ಫೋರ್ 1 ಆಗೋಕ್ಕೂ ಚಾನ್ಸ್ ಇಲ್ಲ. ಮತ್ತು ಸ್ಕ್ವೇರ್ ಇರೋದ್ರಿಂದ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ರೇಂಜಲ್ಲಿ ಬರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂಸ್ಗೆ ವಿ ವಿಲ್ ನಾಟ್ ಹ್ಯಾವ್ ಎನಿ ಪ್ರೀ ಇಮೇಜಸ್, ದೇರ್ ಫೋರ್ ಅದು ಆನ್ ಟುನೂ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಹೇಗೆ ಪ್ರೂವ್ ಮಾಡೋದು? ಟು ಪ್ರೂವ್ ಇಟ್ ಈಸ್ 1 ಆ್ಯಂಡ್ ಆನ್ ಟು ವಿ ಶುಡ್ ಪ್ರೂವ್ ಇಟ್ ಜನರಲಿ, ಟೇಕಿಂಗ್ ಜನರಲ್ ಎಲಿಮೆಂಟ್ ಪ್ರೂವ್ ಮಾಡಬೇಕು. ಅದೇ ಆಗಲ್ಲ ಅಂತ ಪ್ರೂವ್ ಮಾಡಬೇಕು ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟರು ಸಾಕು. ಸೊ ಟು ಪ್ರೂವ್ ದಟ್ ಇಟ್ ಈಸ್ ನಾಟ್ 1 we should give one example to disprove it. ಹೇಗೆ? given function ಏನು, f is defined from R to R defined as f of x is equal to x square. ನಮಗೆ ಗೊತ್ತಿದೆ -2 ಹೋಲ್ ಸ್ಕ್ವೇರು ಪ್ಲಸ್ 4 ಪ್ಲಸ್ 2 ಹೋಲ್ ಸ್ಕ್ವೇರು ಪ್ಲಸ್ 4. ಸೊ ಅಂದರೆ ಇಮೇಜ್ ಸೇಮ್ ಬರ್ತಿದೆ ಬಟ್ ಪ್ರೀ ಇಮೇಜಸ್ ಆರ್ ಡಿಸ್ಟಿಂಕ್ಟ್. ಸೊ ದಟ್ ಮೀನ್ಸ್ ಇನ್ ದ ಡೊಮೈನ್ 2 ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ದ ಸೇಮ್ ಇಮೇಜ್ 4. ಸೊ ಒನ್ ಆಗಕ್ಕೆ ಚಾನ್ಸ್ ಇಲ್ಲ. ಅದನ್ನೇ ಬರೆಯೋಣ. We know that -2 whole square plus 2 whole square both are equal to plus 4. So image is same. 2 distinct elements have the same image under the given function. So therefore f of -2 is same as f of 2, but -2 and plus 2 are not same. 2 distinct elements have the same image 4. Therefore f cannot be 1 function. So ಇದನ್ನ ಗ್ರಾಫ್ ಮೂಲಕನೂ ಎಕ್ಸ್ಪ್ಲೈನ್ ಮಾಡ್ಬೋದು. ಹೇಗೆ? if we plot the graph we will get a parabola ಬರುತ್ತೆ facing opening towards positive y. So ಏನು ಅಬ್ಸರ್ವ್ ಮಾಡ್ಬೋದು? ಇಫ್ ವಿ ಡ್ರಾ ಎ ಪ್ಯಾರಲಲ್ ಲೈನ್ ಫಾರ್ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡಿದ್ರೆ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಪ್ಯಾರಲಲ್ ಲೈನ್ 2 ಪಾಯಿಂಟ್ಸ್ ಅಲ್ಲಿ ಇಂಟರ್ಸೆಕ್ಟ್ ಆಯಿತು ಅಂದರೆ ಆಸ್ ವಿ ಸೆಡ್ ಇನ್ ದ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದಂಗೆ, ಇಫ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಅಟ್ ಓನ್ಲಿ 1 ಪಾಯಿಂಟ್ ಇಟ್ ಈಸ್ 1 ಇಫ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಅಟ್ ಮೋರ್ ದ್ಯಾನ್ 1 ಪಾಯಿಂಟ್ ಇಟ್ ಕೆನಾಟ್ ಬಿ 1 ಸೊ ಹಿಯರ್ 2 ಪಾಯಿಂಟ್ಸ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, 1 ಆಗಕ್ಕೆ ಚಾನ್ಸ್ ಇಲ್ಲ. ಸೊ ದೇರ್ ಫೋರ್ ಇಟ್ ಈಸ್ ನಾಟ್ 1 ರೈಟ್. ನಾವು ಆನ್ ಟುನೂ ಆಗಲ್ಲ. ಹೇಗೆ? ಎರಡು ಥರ ಪ್ರೂವ್ ಮಾಡ್ಬೋದು. ಒಂದು, ಗಿವಿಂಗ್ ಸಮ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಕೋಡೊಮೈನ್ ಸೆಟ್ಟಲ್ಲಿ ಈಗ ಸ್ಕ್ವೇರ್ ಇರೋದ್ರಿಂದ ನಮಗೆ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಮತ್ತು 0 ಮಾತ್ರ ಸಿಗುತ್ತೆ. ವಾಟ್ ಅಬೌಟ್ ದ ನೆಗೆಟಿವ್ ವ್ಯಾಲ್ಯೂಸ್ಗೆ ಯಾವುದೇ ಪ್ರೀ ಇಮೇಜ್ ಇಲ್ಲ. ಸೊ ಅದನ್ನೇ ಒಂದು ಎಕ್ಸಾಂಪಲ್ ಕೊಟ್ಟು ನಾವು ಆಗಲ್ಲ ಅಂತ ಪ್ರೂವ್ ಮಾಡೋಣ. ಹೇಗೆ? ಲೆಟ್ ಅಸ್ ಕನ್ಸಿಡರ್ y is equal to -2 ತಗೊಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ಯಾವುದಾದ್ರೂ ನೆಗೆಟಿವ್ ವ್ಯಾಲ್ಯೂ ತಗೊಳ್ಳಿ. y is equal to -2, ಇಟ್ ಬಿಲಾಂಗ್ಸ್ ಟು R ವಿಚ್ ಇಸ್ ಕೋಡೊಮೈನ್ ಸೆಟ್ಟಲ್ಲಿ ತಗೊಳ್ಳೋಣ. ಸೊ ಗಿವನ್ ಫಂಕ್ಷನ್ ಲೆಟ್ ಅಸ್ ಟೇಕ್ f of x is equal to y. f of x is defined as x square. So x square equal to 2. x is plus or minus root -2. We know that square of any real number cannot be negative. So it is a complex number. ಇದು ಕಾಂಪ್ಲೆಕ್ಸ್ ನಂಬರ್. ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ರಿಯಲ್ ನಂಬರ್ ಸೆಟ್. ಡೊಮೈನ್ ಅಲ್ಲಿ ಈ ಎಲಿಮೆಂಟ್ ಸಿಗಲ್ಲ ನಮಗೆ. ಫಾರ್ ದಿಸ್ ವೈ ವಿ ಡೋಂಟ್ ಹ್ಯಾವ್ ಎಕ್ಸ್. ಸೊ ಆನ್ ಟು ಆಗಬೇಕು ಅಂದ್ರೆ ಏನು? ಫಾರ್ ಎವರಿ ವೈ ವಿ ಶುಡ್ ಹ್ಯಾವ್ ಸಮ್ ಎಕ್ಸ್. ಸೊ ಇಲ್ಲಿ -2ಗೆ ಯಾವುದೇ ಪ್ರೀ ಇಮೇಜ್ ಇಲ್ಲ, ದೇರ್ ಫಾರ್ ಇಟ್ ಕೆನಾಟ್ ಬಿ ಆನ್ ಟು ಫಂಕ್ಷನ್. ಸೊ ಇದು ಒನ್ ವೇ ಆಫ್ ಪ್ರೂವಿಂಗ್. ಇನ್ನೊಂದು ಥರ ಹೇಗೆ ಪ್ರೂವ್ ಮಾಡ್ಬೋದು? ಬೈ ಪ್ರೂವಿಂಗ್ ವಿ ನೋ ಒನ್ ಮೋರ್ ಡೆಫಿನೇಷನ್. ಏನು? range is proper subset of codomain, then it is not onto. If the range is equal to codomain, then it is onto. So what is the given function? f of x is x square. So f of x ಏನಂತ, since it is x square ಇರೋದ್ರಿಂದ it is always greater than or equal to 0. x equal to 0 ಆದಾಗ ಮಾತ್ರ 0 ಆಗುತ್ತೆ. ಇನ್ ಎಲ್ಲ ವ್ಯಾಲ್ಯೂಸ್ಗೂ ಇದು ಪಾಸಿಟಿವ್ ಬರುತ್ತೆ. So therefore it is greater than or equal to 0 always. Hence f of x ಅಂದರೆ y greater than or equal to 0 ಅಂದರೆ range is what? Closed interval 0 to infinity.
Closed interval 0 to infinity is a subset of real number set. So it is, that means the range here, it is R is what? It is codomain. So range is proper subset of codomain, then therefore it cannot be an onto function. So this is one more way. Either we can prove in this way or we can prove like this also, right? So this is also, so therefore we proved that it is neither 1 1 nor onto. Onto na using graph also we can predict. Graph illide. What is a codomain? Set of all real andre y value minus infinity to plus infinity vargu ide. Minus infinity in the plus infinity. But the graph we have only from 0 to infinity. Downwards graph illa. So we can say that we don't have any graph for negative y values. So that means range is only 0 to infinity. We don't have graph for 0 minus infinity to open interval 0. E values ke graph illa. So therefore it cannot be an onto function. ಇದಕ್ಕೆ graph ಇದ್ದಿದ್ರೆ onto ಆಗೋದು, ಇಲ್ಲೆಲ್ಲೂ graph ಇಲ್ಲ. So therefore it cannot be an onto function. In this way we can predict through graph also. But exam ಅಲ್ಲಿ graph ಮೂಲಕ predict ಮಾಡಿದ್ರೆ ಆನ್ಸರ್ marks ಕೊಡಲ್ಲ. So we have to prove in this way only. Either you prove using this method or you prove using this method. Which one you feel easy, how easy ಅನ್ಸುತ್ತೆ ಅದರಲ್ಲಿ prove ಮಾಡಿ, graph use ಮಾಡಬೇಡಿ, right? So just for understanding we can see through the graph. But exam ಅಲ್ಲಿ ಬರಿಬೇಕಾದ್ರೆ ನಾವು ಜನರಲ್ ಆಗಿ ಪ್ರೂವ್ ಮಾಡಬೇಕಾಗುತ್ತೆ. Giving one example to disprove it or prove using this concept, right? Okay, next example number 12. Show that the function f from n to n is given by f of x is equal to x plus 1 if x is odd, x minus 1 if x is even. You have to prove that it is both 1 1 and onto. ಸೊ ಎರಡು ಕೇಸಲ್ಲಿ 1 1 ಆನ್ ಟು ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ನಮಗೆ 4 ಕೇಸ್ ಬರುತ್ತೆ ಒಟ್ಟು. ಸೊ ಫಾರ್ ಪ್ರೂವಿಂಗ್ ಇಟ್ ಈಸ್ 1 1 1 1 ಪ್ರೂವ್ ಮಾಡೋಕ್ಕೆ 4 ಕೇಸ್ ಬರುತ್ತೆ. ಒಂದೇನು, ಐದರ್ x1 ಈಸ್ ಆಡ್, x2 ಈಸ್ ಈವನ್, ಅಥವಾ ಇನ್ನೊಂದು ಕೇಸು x1 ಈಸ್ ಈವನ್, x2 ಈಸ್ ಆಡ್, ಅದನ್ನು ತೊಗೊಬೋದು. ಅಥವಾ ಬೋತ್ ಆರ್ ಈವನ್, ಬೋತ್ ಆರ್ ಆಡ್. ಸೊ ಈ 4 ಕೇಸ್ ಬರುತ್ತೆ. ಸೊ ಲೆಟ್ ಅಸ್ ಟೇಕ್ separate cases for this. So what we will get, case 1, if x1 is odd and x2 is even, let us consider like this. ಏನಾಗುತ್ತೆ, suppose if we have f of x1 equal to f of x2, suppose if we have this case, ಏನು ಬರುತ್ತೆ, f of x1 we considered it as odd. If x is odd we have functional value is x plus 1. So therefore f of x1 is x plus 1. x2 is even, x even ಆಯಿತು ಅಂದರೆ functional value is x minus 1. So we will get x2 minus 1. So rearranging this we will get x2 minus x1 is 2. The difference is even ಬರ್ತಿದೆ, which is not at all possible. ಯಾಕೆಂದರೆ difference of odd and even is always odd. Difference of one odd number and one even number ಯಾವುದೇ ತಗೊಳ್ಳಿ ಯಾವಾಗಲೂ odd difference ಬರಬೇಕು, 2 ಬರಕ್ಕೆ ಚಾನ್ಸ್ ಇಲ್ಲ. So therefore which is not possible. The concept itself contradicting. So therefore we can't consider x1 is odd, x2 is even. ಆ ಕೇಸ್ನೇ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. Therefore this case we have to rule out, right? Next, what is the other case? We can have x1 is even, x2 is odd. ಏನು ಬರುತ್ತೆ, x1 is even ಅಂದರೆ x1 even case means it is x minus 1. So therefore f of x1 is x1 minus 1. f of x2 is odd ಆಯಿತು ಅಂದರೆ x plus 1. therefore f of x2 is x2 plus 1. Rearranging this we will get x1 minus x2 is 2. Again we are getting the difference is 2. So we can't consider x1 is even, x2 is odd also. This case also we have to rule out because the difference cannot be even, because we considered one even when one odd. Difference should be odd only, we can't get even number. So therefore this is also a contradiction, we can't consider this case also. So what is remaining, either we have to consider both x1 and x2 as even or we have to consider both x1 and x2 are odd. ಇವೆರಡೇ ಕೇಸ್ ಇರೋದು ನಮಗೆ. So let us consider both the cases and let us prove that
In both the cases this function will become 1 1. After proving 1 1, let us see how to prove it is onto, right? Okay, next case number 3. If both x1 and x2 are odd, ಎರಡು ಆಡ್ ಅಂತ ತಗೊಂಡ್ರೆ, ಸಪೋಸ್ ಇಫ್ ವಿ ಕನ್ಸಿಡರ್ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಆನ್ ಟು ಅಂತ ಪ್ರೂವ್ ಮಾಡೋಕ್ಕೆ, f of x1 equal to f of x2, x1 and x2 are odd, therefore functional value is x plus 1. ಇದು ಬರುತ್ತೆ, functional value is x plus 1. So therefore f of x1 is x1 plus 1, f of x2 is x2 plus 2. Plus 1 ಎರಡು ಕಡೆ ಕ್ಯಾನ್ಸಲ್ ಆಯಿತು. So x1 equal to x2, images are equal, pre-images are also equal, so f is 1 1 in this case. Similarly, case number 4, if we consider both are even, so suppose if f of x1 equal to f of x2, since it is even, if both x1 and x2 are even, we'll get functional value is x minus 1. So f of x1 is x1 minus 1, f of x2 is x2 minus 1. So minus 1 cancel aito, x1 equal to x2. So in this case also f is 1 1. So for all the odd numbers we proved that it is 1 1. For all even numbers we proved that it is 1 1. So therefore for a very natural number it is 1 1. So we proved that it is 1 1 function for a very natural number. Condition ಏನು, ಎರಡು ಒಟ್ಟಿಗೆ even ತಗೊಬೇಕು ಅಥವಾ ಎರಡು ಒಟ್ಟಿಗೆ odd ತಗೊಬೇಕು. So combination we can't consider. So but we proved that it is 1 1 for a very natural number. Now how to prove it is onto? Onto consider ಮಾಡಬೇಕು ಅಂದ್ರೆ again we have to deal in two cases, because ಇಲ್ಲಿ odd even ಆಗಿರೋದ್ರಿಂದ ಎರಡು ಕೇಸ್ ಬರುತ್ತೆ. ಸಪೋಸ್ ಇಲ್ಲಿ x ಆಡ್ ಅಂತ ತಗೊಂಡ್ರೆ x ಪ್ಲಸ್ 1 ಆಡ್ ನಂಬರ್ ಪ್ಲಸ್ 1 ಈವನ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ಈವನ್ ನಂಬರ್ ಸಿಗುತ್ತೆ ನಮಗೆ. ಈಗ x ಈವನ್ ಆದರೆ ಒಂದು ಸಬ್ಟ್ರಾಕ್ಟ್ ಮಾಡಿದ್ರೆ ಆಡ್ ನಂಬರ್ ಸಿಗುತ್ತೆ. ಇಲ್ಲೆಲ್ಲ ಆಡ್ ನಂಬರು, ಇಲ್ಲೆಲ್ಲ ಈವನ್ ನಂಬರ್. ಸೊ ಆಡ್ ಆ್ಯಂಡ್ ಈವನ್ ಕಂಬೈನ್ ಮಾಡಿ ಎಲ್ಲ ನ್ಯಾಚುರಲ್ ನಂಬರ್ಸು ಸಿಗುತ್ತೆ, ಆನ್ ಟು ಹಾಗೆ ಆಗುತ್ತೆ. ಅದನ್ನು ಹೇಗೆ ಪ್ರೂವ್ ಮಾಡೋದು? ಲೆಟ್ ಅಸ್ ಪ್ರೂವ್ ಲೈಕ್ ದಿಸ್. ಲೆಟ್ y is equal to f of x and y belongs to natural numbers, that is codomain set. ನಾವೇನು ಪ್ರೂವ್ ಮಾಡಬೇಕು? ಇಲ್ಲಿರೋ ಪ್ರತಿಯೊಂದು yಗೂ ನಾವು ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ಹೇಗೆ ಪ್ರೂವ್ ಮಾಡೋದು? ಸಪೋಸ್ ಲೆಟ್ ಅಸ್ ಕನ್ಸಿಡರ್ ಇನ್ ಟೂ ಕೇಸಸ್. ಆಸ್ ಐ ಟೋಲ್ಡ್, ಇಲ್ಲಿ ಈವನ್ ಬರುತ್ತೆ ಎಲ್ಲ, ಇಲ್ಲಿ ಆಡ್ ಬರುತ್ತೆ ನಮಗೆ. ಸೊ ಕನ್ಸಿಡರ್ ಇನ್ ಬೋತ್ ದ ಕೇಸಸ್. ಸಪೋಸ್ y ಈಸ್ ಆಡ್ ಅಂತ ತಗೊಳ್ಳೋಣ. y ಆಡ್ ಆಯಿತು ಅಂದರೆ, ಸಪೋಸ್ y ಈಸ್ ಆಡ್, ಯಾವಾಗ ಆಡ್ ಬರುತ್ತೆ? ಇಲ್ಲಿ ಈವನ್ ಆದಾಗ ನಮ್ಗೆ ಆಡ್ ಬರುತ್ತೆ. ಸೊ ದೇರ್ ಫೋರ್ if suppose y is odd, then there exists some x, even number x in n such that y is equal to x minus 1. So ಪ್ರತಿಯೊಂದು ನಂಬರ್ x ಎಲ್ಲ ಈವನ್ ತಗೊಂಡು ಹೋಗ್ರಿ. ಸೊ x is even natural numbers ತಗೊಳ್ಳಿ. 2 minus 1 1, 3 minus 1 sorry 4 minus 1 3, 6 minus 1 5. ಸೊ ಅಂದರೆ ಎಲ್ಲ ಆಡ್ ನಂಬರ್ಸ್ ಸಿಗ್ತಾ ಹೋಗುತ್ತೆ. ಸೊ therefore we will get all the odd numbers if we consider x is even. ಸೊ ಎಲ್ಲ ಆಡ್ ನಂಬರ್ಸ್ಗೂ ಪ್ರೀ ಇಮೇಜ್ ಆಯಿತು. ನೆಕ್ಸ್ಟ್ ಇಫ್ y ಈಸ್ ಈವನ್, y ಈವನ್ ಆದಾಗ ಯಾವಾಗ ಈವನ್ ಬರ್ತಿಲ್ಲಿ? ಇಲ್ಲಿ. ಸಪೋಸ್ ಇಫ್ ವಿ ಕನ್ಸಿಡರ್ x ಈಸ್ ಆಡ್, ವಿ ವಿಲ್ ಗೆಟ್ x ಪ್ಲಸ್ 1 ಈಸ್ ಈವನ್. ಸೊ ದೇರ್ ಫೋರ್ ಸಪೋಸ್ y ಈಸ್ ಈವನ್, ದೆನ್ ದೇರ್ ಎಕ್ಸಿಸ್ಟ್ ಸಮ್ ಆಡ್ ನಂಬರ್ x ಬಿಲಾಂಗ್ಸ್ ಟು n ಸಚ್ ದಟ್ y ಈಸ್ ಈಕ್ವಲ್ ಟು x ಪ್ಲಸ್ 1. ಸೊ ಆಡ್ ನಂಬರ್ಸ್ ಹಾಕ್ತಾ ಹೋಗಿ. 1 1 ಪ್ಲಸ್ 1 2 ಆಯಿತು ಆಡ್ ನಂಬರ್ಸ್. ನೆಕ್ಸ್ಟ್ 3 3 ಪ್ಲಸ್ 1 4 ಆಯಿತು. 2 4 6 8 ಎಲ್ಲ ಈವನ್ ನಂಬರ್ ಸಿಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು y ಈವನ್ ನಂಬರ್ ಆಗಬೇಕು ಅಂದರೆ ಇಲ್ಲಿ x ಎಲ್ಲ ಆಡ್ ನಂಬರ್ಸ್ ತಗೊಳ್ತೀವಿ. ಎಲ್ಲಿ x ಈವನ್ ತಗೊಂಡಾಗ y ಆಡ್ ನಂಬರ್ಸ್ ಬರ್ತಾ ಹೋಗುತ್ತೆ. ಸೊ ದೇರ್ ಫಾರ್ ಎ ವೆರಿ ಈವನ್ ನಂಬರ್ ವಿ ಹ್ಯಾವ್ ಪ್ರೀ ಇಮೇಜ್, ಫಾರ್ ಎ ವೆರಿ ಆಡ್ ನಂಬರ್ ಆಲ್ಸೋ ವಿ ಹ್ಯಾವ್ ಪ್ರೀ ಇಮೇಜ್. ಸೊ ಎಲ್ಲ ನಂಬರ್ಸ್ಗೂ ಪ್ರೀ ಇಮೇಜ್ ಸಿಕ್ತು. ದೇರ್ ಫಾರ್ ಎವರಿ n y ಬಿಲಾಂಗ್ಸ್ ಟು n ವಿ ಹ್ಯಾವ್ ಪ್ರೀ ಇಮೇಜಸ್, ಹೆನ್ಸ್ ಇಟ್ ಈಸ್ ಆನ್ ಟು ಫಂಕ್ಷನ್. So that's why this function is both 1 1 and onto, hence we can say this function is a bijective function, right? It is a little bit tricky ide artha ಮಾಡ್ಕೊಳ್ಳೋಕೆ, but simple ಆಗಿದೆ. We have to deal this in cases, that's it, right? Okay, next example number 13. So show that an onto function f from 1 to 3 to 1 to 3, 3 element set, ಇಟ್ ಈಸ್ ಆಲ್ವೇಸ್ 1 1. ಸೊ ಆನ್ ಟು ಆಗಿದೆ ಅಂದರೆ ಅದು 1 1 ಆಗಲೇಬೇಕು ಅಂತ ಪ್ರೂವ್ ಮಾಡಬೇಕು. ಇದು ಎಲ್ಲ ಕೇಸಲ್ಲೂ ಅಲ್ಲ, ಓನ್ಲಿ ಫಾರ್ 3 ಎಲಿಮೆಂಟ್ ಸೆಟ್, ಸೇಮ್ ಸೆಟ್ ಟು ಸೇಮ್ ಸೆಟ್ ಇದ್ದರೆ ಮಾತ್ರ. ಓಕೆ, ಜನರಲೈಸ್ ಮಾಡಬೇಡಿ, ಇದು ಜನರಲೈಸ್ ಮಾಡೋಂಗಿಲ್ಲ. ಸೊ ಇಟ್ ಈಸ್ ಓನ್ಲಿ ಫಾರ್ ದಿಸ್ ಕೇಸ್, ಇದೊಂದು ಕೇಸ್ಗೆ ಮಾತ್ರ. ಡೋಂಟ್ ಜನರಲೈಸ್ ಇಟ್. ಈ ಕೇಸಲ್ಲಿ ವಿ ಹ್ಯಾವ್ ಟು ಪ್ರೂವ್ ದಟ್
ಇಫ್ ದ ಫಂಕ್ಷನ್ ಈಸ್ ಆನ್ ಟು ಅದು ಒನ್ ಒನ್ ಆಗಲೇಬೇಕು ಅಂತ ಪ್ರೂವ್ ಮಾಡಬೇಕು. ಸೊ ಹೇಗೆ, ಲೆಟ್ ಅಸ್ ಕನ್ಸಿಡರ್ ವಾಟ್ ಈಸ್ ದ ಗಿವನ್ ಫಂಕ್ಷನ್. ಇಟ್ ಈಸ್ ಗಿವನ್ ದಟ್ ಇಟ್ ಈಸ್ ಆನ್ ಟು ಫಂಕ್ಷನ್, ಆನ್ ಟು ಅಂತ ಕೊಟ್ಟಿದ್ದಾರೆ. ಹಾಗಂದ್ರೆ ಮೀನಿಂಗ್ ಏನು, ಫಾರ್ ಎವರಿ ಎಲಿಮೆಂಟ್ ಇನ್ ದ ಕೋಡೊಮೈನ್ 1 2 3 ವಿ ಶುಡ್ ಹ್ಯಾವ್ ಪ್ರೀ ಇಮೇಜ್ ಇನ್ ದ ಡೊಮೈನ್. ಒಂದು ಪ್ರೀ ಇಮೇಜ್ ಆದರೂ ಇರಬೇಕು. Now what we have to prove, we have to prove that it is 1 1 also. Let us assume the contrapositive statement. Contrapositive statement ಏನು, let us assume that it is not 1 1. 1 1 ಆಗದೆ ಇದ್ರೆ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡೋಣ. ಸಪೋಸ್ ಇಫ್ ಇಟ್ ಇಸ್ ನಾಟ್ 1 1, 1 1 ಅಂದ್ರೆ ಏನು, ಟೂ ಡಿಫರೆಂಟ್ ಎಲಿಮೆಂಟ್ಸ್ಗೆ ಟೂ ಡಿಫರೆಂಟ್ ಇಮೇಜಸ್ ಸಿಗಬೇಕು. 1 1 ಆಗಲಿಲ್ಲ ಅಂದ್ರೆ ಏನು, ಅಟ್ಲೀಸ್ಟ್ two elements we should have the same image. So that is the meaning of many one function. Many one function on one function ಆಗ್ಲಿಲ್ಲ ಅಂದ್ರೆ ಯಾವುದಾದ್ರೂ ಎರಡು ಎಲಿಮೆಂಟ್ ಆದರೂ ಇರಬೇಕು, so that they will have the same image. That is the meaning of not one function, many one function. So at least two element in domain should have the same image. That is the meaning of not one. ಅದು ಎರಡು ಎಲಿಮೆಂಟ್ ಯಾವುದು, ಎಕ್ಸಾಂಪಲ್ ತಗೊಳ್ಳೋಣ. ಹಾಗೆ ತಗೊಬೇಕು ಅಂತೇನಿಲ್ಲ, ಯು ಕ್ಯಾನ್ ಚೂಸ್ ಎನಿ ಟೂ ಎಲಿಮೆಂಟ್ಸ್. ನಾನು ಈ ರೀತಿ ಡಿಫೈನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಲೆಟ್ ಅಸ್ ಸಪೋಸ್ ಟೇಕ್ ಟೂ ಎಲಿಮೆಂಟ್ಸ್ F1 and 2 ಮ್ಯಾಪ್ ಟು ದ ಸೇಮ್ ಎಲಿಮೆಂಟ್ 1. ಸೊ ಹಂಗಂದ್ರೆ ಏನಾಯ್ತು, 1 and 2 ಹ್ಯಾವ್ ದ ಸೇಮ್ ಇಮೇಜ್. ನೆಕ್ಸ್ಟ್ ಏನಾಗುತ್ತೆ ನೋಡಿ, 3 ಎಲಿಮೆಂಟು ಐದರ್ 2ಗಾದ್ರೂ ಮ್ಯಾಪ್ ಮಾಡಬೇಕು ಅಥವಾ 3ಗಾದ್ರೂ ಮ್ಯಾಪ್ ಮಾಡಬೇಕು. ಎರಡಕ್ಕೂ ಮ್ಯಾಪ್ ಮಾಡಕ್ ಚಾನ್ಸ್ ಇಲ್ಲ, ಯಾಕೆ, ಅದು ಫಂಕ್ಷನ್ನೇ ಆಗಲ್ಲ ಅವಾಗ. 3 ವಿಲ್ ಹ್ಯಾವ್ 2 ಇಮೇಜಸ್, ದೆನ್ ಇಟ್ ವಿಲ್ ಬಿಕಮ್ ಎ ರಿಲೇಷನ್, ಇಟ್ ಕೆನಾಟ್ ಬಿ ಎ ಫಂಕ್ಷನ್. ಫಂಕ್ಷನ್ ಡೆಫಿನೇಷನ್ ಏನು, ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಶುಡ್ ಹ್ಯಾವ್ ಎ ಸಿಂಗಲ್ ಇಮೇಜ್. ಪ್ರತಿಯೊಂದು ಎಲಿಮೆಂಟ್ಗೂ ಒಂದೇ ಇಮೇಜ್ ಸಿಗಬೇಕು, ಒನ್ ಅಂಡ್ ಓನ್ಲಿ ಒನ್ ಇಮೇಜ್. ಸೊ 3 ಎಲಿಮೆಂಟು ಐದರ್ 2ಗಾದ್ರೂ ಮ್ಯಾಪ್ ಮಾಡಬೇಕು ಅಥವಾ 3ಗಾದ್ರೂ ಮ್ಯಾಪ್ ಮಾಡಬೇಕು. ಯಾವುದಾದ್ರೂ ಒಂದಕ್ಕೆ ಮಾತ್ರ ಮ್ಯಾಪ್ ಮಾಡಬೇಕು. ನಾವು ಎರಡಕ್ಕೂ ಮ್ಯಾಪ್ ಮಾಡಿದ್ರೆ ಈ ಎಫ್ ಅನ್ನೋದು ಫಂಕ್ಷನ್ನೇ ಆಗಲ್ಲ. ಸೊ ದೇರ್ ಫಾರ್ ಐದರ್ ವಿ ಕ್ಯಾನ್ ಮ್ಯಾಪ್ ಇಟ್ ಟು 2 ಅಥವಾ 3. ಸಪೋಸ್ 2ಗೆ ಮ್ಯಾಪ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, 3ಗೆ ಪ್ರೀ ಇಮೇಜ್ ಇಲ್ಲ. ಸಪೋಸ್ 3ಗೆ ಮ್ಯಾಪ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, 2ಗೆ ಪ್ರೀ ಇಮೇಜ್ ಇಲ್ಲ. ಇನ್ ಬೋತ್ ದ ಕೇಸಸ್ ವಿ ವಿಲ್ ಹ್ಯಾವ್ ಒನ್ ಅನ್ಪೇರ್ಡ್ ಎಲಿಮೆಂಟ್ ಇನ್ ದ ಕೋಡೊಮೈನ್. ಅದಕ್ಕೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಲ್ಲ, ಅಂದ್ರೆ ಆನ್ ಟು ಆಗಕ್ಕೆ ಚಾನ್ಸ್ ಇಲ್ಲ. ಸೊ 1 1 ಆಗಲಿಲ್ಲ ಅಂದ್ರೆ ಅದು ಆನ್ ಟು ಆಗಕ್ಕೂ ಚಾನ್ಸ್ ಇಲ್ಲ. ಸೊ ಇಟ್ ಕೆನಾಟ್ ಬಿ 1 1 ಇಫ್ ಎಫ್ ಇಸ್ ನಾಟ್ ಆನ್, ಸಾರಿ, ಇಟ್ ಕೆನಾಟ್ ಬಿ ಆನ್ ಟು ಇಫ್ ಎಫ್ ಇಸ್ ನಾಟ್ 1 1. 1 1 ಆದ್ಮೇಲೆ ಆನ್ ಟು ಆಗುತ್ತೆ. ಸೊ ಸಪೋಸ್ 1 1 ಆಗಲಿಲ್ಲ ಅಂತ ತಗೊಂಡಾಗ ವಿ ಕೇಮ್ ಅಟ್ ದ ಕನ್ಕ್ಲೂಷನ್ ದಟ್ ಏನ್ ಬಂತು, 3 2ಗೆ ಮ್ಯಾಪ್ ಮಾಡಬೇಕು ಅಥವಾ 3ಗೆ ಮ್ಯಾಪ್ ಮಾಡಬೇಕು. ಒಂದು ಎಲಿಮೆಂಟ್ ಆದರೂ ನಮಗೆ ಪ್ರೀ ಇಮೇಜ್ ಸಿಗ್ತಾ ಇಲ್ಲ, ಸೊ ಇಟ್ ಕೆನಾಟ್ ಬಿ ಆನ್ ಟು. ಬಟ್ ವಿ ಅಸ್ಯೂಮ್ಡ್ ದಟ್ ಇಟ್ ಈಸ್ ಆನ್ ಟು. ನಮ್ಮ ಸ್ಟೇಟ್ಮೆಂಟ್ಗೆ ಕಾಂಟ್ರಡಿಕ್ಷನ್ ಬಂತು. ಸೊ ದೇರ್ ಫಾರ್ ಅವರ್ ಅಸಂಪ್ಷನ್ ಈಸ್ ರಾಂಗ್. ಏನು ಅಸ್ಯೂಮ್ ಮಾಡ್ಕೊಂಡ್ವಿ ನಾವು, ಎಫ್ ಈಸ್ ನಾಟ್ 1 1 ಅಂತ ಅಸ್ಯೂಮ್ ಮಾಡ್ಕೊಂಡ್ವಿ, ಅದು ರಾಂಗ್. ಸೊ ದೇರ್ ಫಾರ್ ವಾಟ್ ವಿ ಶುಡ್ ಹ್ಯಾವ್, ದೇರ್ ಫಾರ್ ಎಫ್ ಶುಡ್ ಬಿ 1 1 ಆಲ್ಸೋ. So that is the conclusion, right? In this way we can prove. ಇಲ್ಲಿ 1 and 2 ತಗೊಂಡಿದ್ದೀನಿ ನಾವು, ಹೀಗೆ ತಗೊಬೇಕು ಅಂತೇನಿಲ್ಲ. ಯು ಕ್ಯಾನ್ ಕನ್ಸಿಡರ್ 2 and 3 ಆಲ್ಸೋ, ಅಥವಾ 1 and 3 ಆಲ್ಸೋ. ಎನಿ 2 ಎಲಿಮೆಂಟ್ಸ್ ಹ್ಯಾವ್ ದ ಸೇಮ್ ಇಮೇಜ್ ಆರ್ ಆಲ್ 3 ಹ್ಯಾವ್ ಸೇಮ್ ಇಮೇಜ್ ಅಂತ ತಗೊಂಡು ಬೇಕಾದ್ರೂ ಪ್ರೂವ್ ಮಾಡ್ಬೋದು. ಲೀಸ್ಟ್ ಕೇಸ್ ತಗೊಂಡಿದ್ದೀನಿ ಅಷ್ಟೇ, ರೈಟ್? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 14. ಶೋ ದಟ್ ಎ 1 1 ಫಂಕ್ಷನ್ ಎಫ್ ಫ್ರಮ್ 1 2 3 to 1 2 3 ಮಸ್ಟ್ ಬಿ ಆನ್ ಟು. ಸೊ ಪ್ರೀವಿಯಸ್ ಎಕ್ಸಾಂಪಲ್ ನಂಬರ್ 13 ಏನು ಪ್ರೂವ್ ಮಾಡಿದ್ದೀವಿ, ಆನ್ ಟು ಫಂಕ್ಷನ್ ಆಗಿದ್ರೆ ಅದು 1 1 ಆಗಲೇಬೇಕು ಅಂತ ಪ್ರೂವ್ ಮಾಡಿದ್ದೀವಿ. ಇದು ರಿವರ್ಸ್ ಕೇಸ್, 1 1 ಆಗಿದ್ರೆ ಆನ್ ಟು ಆಗಲೇಬೇಕು. ಸೊ ಹೌ ಟು ಪ್ರೂವ್ ಇಟ್, ಲೆಟ್ ಅಸ್ ಟೇಕ್ ದ ಗಿವನ್. ವಾಟ್ ದೇ ಹ್ಯಾವ್ ಗಿವನ್, ಎಫ್ ಈಸ್ ಡಿಫೈನ್ಡ್ ಫ್ರಮ್ 1 2 3 to 1 2 3 is 1 1. ಅಂದ್ರೆ ಏನು, 1 1 ಡೆಫಿನೇಷನ್ ಏನು, ಡಿಸ್ಟಿಂಕ್ಟ್ ಎಲಿಮೆಂಟ್ ಇನ್ ದ ಡೊಮೈನ್ ಶುಡ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್. ಸೊ 2 ಡಿಸ್ಟಿಂಕ್ಟ್ ಎಲಿಮೆಂಟ್ ತಗೊಂಡ್ರೆ 2 ಡಿಸ್ಟಿಂಕ್ಟ್ ಇಮೇಜಸ್ ಸಿಗಬೇಕು. ದಟ್ ಈಸ್ ದ ಮೀನಿಂಗ್ ಆಫ್ 1 1 function. Now what we have to prove, we have to prove that it is on to. ಉಲ್ಟಾ ಡಿಫೈನ್ ಮಾಡ್ಕೊಳ್ಳೋಣ. ಸಪೋಸ್ ಎಫ್ ಈಸ್ ನಾಟ್ ಆನ್ ಟು ಆಗಲಿಲ್ಲ ಅಂದ್ರೆ ಏನಾಗುತ್ತೆ, ಆನ್ ಟುಗೆ ಆನ್ ಟು ಆಗಲಿಲ್ಲ ಅಂದ್ರೆ ಏನಾಗಬೇಕು, ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಇನ್ ದ ಕೋಡೊಮೈನ್ ಶುಡ್
ನೋ ಪ್ರೀ ಇಮೇಜ್, ಯಾವುದಕ್ಕೆ ಒಂದು ಪ್ರೀ ಇಮೇಜೇ ಎಕ್ಸಿಸ್ಟ್ ಆಗಬಾರ್ದು. ಸೊ ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಇನ್ ಕೋಡೊಮೈನ್ ಶುಡ್ ಹ್ಯಾವ್ ನೋ ಪ್ರೀ ಇಮೇಜ್. ಸೊ ಅದಕ್ಕೆ ಅಸ್ಯೂಮ್ ಮಾಡ್ಕೊಳ್ಳೋಣ, ಇದೆಲ್ಲ ಅಸಂಪ್ಷನ್, ನೀವು 3ನೇ ತಗೊಬೇಕು ಅಂತೇನಿಲ್ಲ, 1 2 ಯಾವುದಾದ್ರೂ ತಗೊಳ್ಳಿ. ಐ ಹ್ಯಾವ್ ಟೇಕನ್ 3. ಸಪೋಸ್ 3 ಇನ್ ದ ಕೋಡೊಮೈನ್ ಸೆಟ್ ಡೋಂಟ್ ಹ್ಯಾವ್ ಎನಿ ಪ್ರೀ ಇಮೇಜ್, 3 ಅನ್ನೋದು ಯಾವುದೇ ಪೇರ್ ಆಗಿಲ್ಲ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಸಪೋಸ್ ಇಫ್ ವಿ ಮ್ಯಾಪ್ 1 to 1, 2 to 2, ಅಥವಾ 1 ಇಂದ 2ಗೆ 2 ಇಂದ 1ಗೆ ಮ್ಯಾಪ್ ಮಾಡ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. 1 ಇಂದ 2 1 ಇಂದ 1ಗೆ ಮ್ಯಾಪ್, ಸಾರಿ 1 ಇಂದ 1ಗೆ 2 ಇಂದ 1ಗೆ ಮ್ಯಾಪ್ ಮಾಡೋಂಗಿಲ್ಲ, ಯಾಕೆ ಅಂದ್ರೆ 1 1 ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಸಪೋಸ್ ಇಫ್ ಯು ಮ್ಯಾಪ್ 1 to 1 ಅಥವಾ 2 to 2, ಆರ್ ಅದರ್ ವೇ ಯು ಕ್ಯಾನ್ ಡಿಫೈನ್ 1 to 2, 2 to 1 ಆದರೂ ಡಿಫೈನ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ನಾನು ಸಿಂಪಲ್ ತಗೊಂಡಿದ್ದೀನಿ. ಸೊ 1 to 1, 2 to 2 ಡಿಫೈನ್ ಮಾಡ್ಕೊಂಡಿದ್ದೀನಿ. 3 ಡೋಂಟ್ ಹ್ಯಾವ್ ಪ್ರೀ ಇಮೇಜ್. ಈಗ ಏನಾಗುತ್ತೆ, ಈ ಕೇಸಲ್ಲಿ ಇದು ಫಂಕ್ಷನ್ನೇ ಆಗಲ್ಲ. ಸೊ ಫಂಕ್ಷನ್ ಆಗಬೇಕು ಅಂದ್ರೆ ಏನು ಮಾಡಬೇಕಾಗುತ್ತೆ, 3ನ 2ಗಾದ್ರೂ ಮ್ಯಾಪ್ ಮಾಡಬೇಕು, 1ಗಾದ್ರೂ ಮ್ಯಾಪ್ ಮಾಡಬೇಕು. ಯಾಕೆಂದ್ರೆ ನಾವು ಆಲ್ರೆಡಿ ಕನ್ಸಿಡರ್ ಮಾಡಿದೀವಿ 3ಗೆ ಪ್ರೀ ಇಮೇಜ್ ಇರಬಾರ್ದು ಅಂತ. ಸೊ ಈ 3ನ ಯಾವುದಕ್ಕೆ ಮ್ಯಾಪ್ ಮಾಡ್ಬೋದು, ಇಲ್ಲ 2ಗಾದ್ರೂ ಮ್ಯಾಪ್ ಮಾಡಬೇಕು, ಇಲ್ಲ 1ಗಾದ್ರೂ ಮ್ಯಾಪ್ ಮಾಡಬೇಕು. ಸೊ ಆ ಕೇಸಲ್ಲಿ ಏನಾಗುತ್ತೆ, ಇಫ್ ವಿ ಮ್ಯಾಪ್ ಇಟ್ ಟು 2, 3 and 2 will have same pre image, 1 1 ಆಗಲ್ಲ. If I map it to 1, 1 and 3 will have the same pre image, sorry same image ಸಿಗೋದ್ರಿಂದ, so 2 distinct element have the same image, so therefore it cannot be 1 1 also. So what we assumed, so f cannot be 1 1 if it is not on 2. So 3 ಗೆ pre image exist ಆಗಲೇಬೇಕಾಗುತ್ತೆ. So that's why f cannot be 1 1 if it is not on 2. So what is our conclusion then? On 2 ಆಗಬೇಕು ಅನ್ನೋದಾದ್ರೆ 1 1 ಆಗಲೇಬೇಕಾಗುತ್ತೆ. Therefore f should be 1 1 also. So hence the proof, right? So 1 1 ಆಯಿತು ಅಂದ್ರೆ on 2 ಆಗಬೇಕು, on 2 ಆಯಿತು ಅಂದ್ರೆ 1 1 ಆಗಬೇಕು. ಸೊ ಈ ಎರಡು ಎಕ್ಸಾಂಪಲ್ಸ್ನ ನಾವು ಓನ್ಲಿ 3 ಎಲಿಮೆಂಟ್ಸ್ಗೆ ಪ್ರೂವ್ ಮಾಡಿದ್ದೀವಿ. The same can be proved for any finite set x into x. Same set x 1 2 3 ಇಂದ 1 2 3 ವರೆಗೆ ತಗೊಬೇಕು. ಸೇಮ್ ಸೆಟ್ x into x. ಎರಡು ಸೇಮ್ ಸೆಟ್ ತಗೊಂಡ್ರೆ ಫಂಕ್ಷನ್ is defined from x to x itself having finite number of elements, then the result is true for in the same case also, right? ಆ ಕೇಸ್ಗೂ ಸೇಮ್ ಆಗುತ್ತೆ. Let us take it as a note. Okay, the generalization part of ಎಕ್ಸಾಂಪಲ್ ನಂಬರ್ 13 and 14 ಏನು, ಅಲ್ಲೇನು ಪ್ರೂವ್ ಮಾಡಿದ್ವಿ, 3 ಎಲಿಮೆಂಟ್ ಸೆಟ್ 1 2 3 ಇಂದ 1 2 3ಗೆ 1 1 ಆಯಿತು ಅಂದರೆ ಆನ್ 2 ಆಗಬೇಕು, ಆನ್ 2 ಆಯಿತು ಅಂದರೆ 1 1 ಆಗಬೇಕು. ಸೊ ದ ರಿಸಲ್ಟ್ ಈಸ್ ಸೇಮ್ ಫಾರ್ ಎನಿ ಫೈನೈಟ್ ಸೆಟ್ ಎಕ್ಸ್. ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ ಎ ನೋಟ್. ಲೆಟ್ ಎಕ್ಸ್ ಬಿ ಎ ಫೈನೈಟ್ ಸೆಟ್ and f is defined from x to x be a function. Then if f is 1 1 then it should be on to also. If f is on to then it should be 1 1 also. ಅಂದ್ರೆ ಮೀನಿಂಗ್ ಏನು, ಸೊ ಫೈನೈಟ್ ಸೆಟ್ ಎಕ್ಸ್ ಇಂದ ಎಕ್ಸ್ಗೆ ಡಿಫೈನ್ ಮಾಡಿದಾಗ ಬೈಜೆಕ್ಟಿವ್ ಚೆಕ್ ಮಾಡಬೇಕು ಅಂದರೆ ಅದು ಎಕ್ಸ್ ಇಂದ ಎಕ್ಸ್ಗೆ ಡಿಫೈನ್ ಆಗಿದ್ರೆ 1 1 ಆಗಿದ್ರೆ ಆನ್ 2 ಹಾಗೆ ಆಗುತ್ತೆ, ಆನ್ 2 ಆಗಿದ್ರೆ 1 1 ಹಾಗೆ ಆಗುತ್ತೆ. ಸೊ ದೇರ್ ಫೋರ್ ಬೈಜೆಕ್ಟಿವ್ ಆಗಬೇಕು ಅಂದರೆ 1 1 ಅಂತ ಪ್ರೂವ್ ಮಾಡಿದ್ರೆ ಬೈಜೆಕ್ಟಿವ್ ಆಗಲೇಬೇಕು, ಆನ್ 2 ಅಂತ ಪ್ರೂವ್ ಮಾಡಿದ್ರು ಬೈಜೆಕ್ಟಿವ್ ಆಗಲೇಬೇಕು. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಟ್. ದಿಸ್ ಇಸ್ ಟ್ರೂ ಓನ್ಲಿ ಫಾರ್ ಎಕ್ಸ್ ಇಂಟು ಎಕ್ಸ್. ಎಕ್ಸ್ ಇಂಟು ವೈ, ಎರಡು ವೈ ಫೈನೈಟ್ ಸೆಟ್ಟು ಎಕ್ಸ್ ಫೈನೈಟ್ ಸೆಟ್ಟು ತಗೊಂಡು ಎಕ್ಸ್ ಇಂಟು ವೈ ಮಾಡಿದ್ರೆ ಈ ರಿಸಲ್ಟ್ ಹೋಲ್ಡ್ ಆಗಲ್ಲ. ಸೊ ಓನ್ಲಿ ಇಟ್ ಹೋಲ್ಡ್ಸ್ ಫಾರ್ ಎಕ್ಸ್ ಇಂಟು ಎಕ್ಸ್, ರೈಟ್? ಸೊ ವಿ ಕ್ಯಾನ್ ಟೇಕ್ ದ ರಿಸಲ್ಟ್ ಟ್ರೂ ಫಾರ್ ಎನಿ ಫೈನೈಟ್ ಸೆಟ್ ಎಕ್ಸ್ ಇಂಟು ಎಕ್ಸ್, ರೈಟ್? ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸಾಂಪಲ್ ನಂಬರ್ 11 12 13 14 ಸೊ 4 ಎಕ್ಸಾಂಪಲ್ಸ್ನು ನೋಡಿದ್ದೀವಿ. ಸೊ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಕ್ವೆಶನ್ಸ್. ಸೊ ಅದನ್ನು ಆದಷ್ಟು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಎಕ್ಸಸೈಸ್ 1.2, ಸೊ ಅದನ್ನು 2 ಪಾರ್ಟ್ ಮಾಡ್ತೀನಿ. ಕ್ವೆಶನ್ ನಂಬರ್ 1 to 6 1 ವಿಡಿಯೋ ಮಾಡ್ತೀನಿ, 6 to 12 1 ವಿಡಿಯೋ ಮಾಡ್ತೀನಿ. ಬಿಕಾಸ್ ವಿಡಿಯೋ ಲೆಂತಿ ಆಗೋ ಕಾರಣದಿಂದ 2 ವಿಡಿಯೋ ಮಾಡಿಬಿಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.